ಸೌಹಾರ್ದತೆಯಿಂದ ಗಣೇಶ ಹಬ್ಬ ಆಚರಿಸುವಂತೆ ಡಿಸಿಪಿ ಶಿವಕುಮಾರ್ ಗುಣಾರೆ ಕರೆ. ಹೌದು, ವೈಟ್ಫೀಲ್ಡ್ ವಿಭಾಗದ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಡಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆ ಹಾಗೂ ಗೌರಿ ಗಣೇಶ ಹಬ್ಬದ ಶಾಂತಿ ಸೌಹಾರ್ದತೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸಮಾಜವಾದಲ್ಲಿ ಮೂಲಭೂತವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜೊತೆಗೆ ಅಪರಾಧ ಕೃತ್ಯಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಪೊಲೀಸ್ ಇಲಾಖೆಯ ಮುಖ್ಯ ಧ್ಯೇಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ನಡೆಯುವ ಅಪರಾಧದ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕಾದ್ರೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಂದರು. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಹೆಗ್ಗಿಲ್ದೆ ನಡೀತಾ ಇದೆ. ಇದಕ್ಕೆ ಕಡಿವಾಣವನ್ನ ಹಾಕಬೇಕು. ಮದ್ಯ ಮಾರಾಟ ಮಳಿಗೆಗಳಿಗಿಂತ ರಾತ್ರಿ ವೇಳೆ ದುಪ್ಪಟ್ಟು ಹಣ ನೀಡಿ ಸಣ್ಣ ಪುಟ್ಟ ಅಂಗಡಿ, ಕೆಲವೊಂದು ಸ್ಟೋರ್ಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಿದೆ. ಇದರಿಂದ ಅಪರಾಧದ ಪ್ರಕರಣಗಳು ಹೆಚ್ಚಾಗಿ ಕಾರಣವಾಗ್ತಿದೆ ಅಂತ ಹೇಳಿದ್ರು. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು, ಇದರ ಬಗ್ಗೆ ವಿಶೇಷ ಗಮನ ಹರಿಸುವಂತೆ ಮುಖಂಡ ಕಾವೇರಿ ನಗರ ನಸರು ಪೊಲೀಸರಿಗೆ ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ಪಿ ರೀನಾ ಸುವರ್ಣ, ರಮೇಶ್, ಇನ್ಸ್ಪೆಕ್ಟರ್ಗಳಾದ ಜಿ ಪ್ರವೀಣ್ ಬಾಬು, ಅನಿತಾ ಹಾಗೂ ಬಿಬಿಎಂಪಿ ಬೆಸ್ಕಾಂ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. NK64 ನ್ಯೂಸ್ ಬ್ಯೂರೋ, ಬೆಂಗಳೂರು. ಎಲ್ಲಂದ್ರಲ್ಲಿ ದುರ್ಬಳಕೆ ಆಗ್ತಾ ಇದೆ. ಅದನ್ನು ನಿಮ್ಮ ಗಮನಕ್ಕೆ ಇಟ್ಕೊಳ್ಳಿ. ನೀವು ಎಲ್ಲರೂ ಹೋಗಿ ಅಲ್ಲಿ ಸ್ವಲ್ಪ ನೋಡಿ ಪರಿಶೀಲನೆ ಮಾಡಿ. ನಮ್ಮ ಸ್ಥಳೀಯರು ಎಲ್ಲೆಲ್ಲ ಸಮಸ್ಯೆಗಳಿದ್ದಾವೆ ನಿಮ್ಮ ಗಮನಕ್ಕೆ ತರ್ತೀವಿ. ಅದನ್ನ ಸರಿ ಮಾಡುವಂತ ಕೆಲಸ ತಾವು ಮಾಡಬೇಕು ಮೇಡಮ್. ಮತ್ತೆ BBMP ಅನ್ನೋರಿಗೆ, BBMP ಅಂದ್ರೆ ಮೊನ್ನೆ ನಾವು ಒಂದು ಪೂಜೆ ಮಾಡೋಣ ಸಮಾಧಿ ಹಳ್ಳಿಗಳಿಗೆ, ಏನಾದರೂ ಒಂದು ಯಾವ್ದಾದ್ರು ಒಂದು ಇದನ್ನ ಉಣ್ಬಿಟ್ಟು ಪೂಜೆ ಮಾಡಿ BBMP ಸತ್ತೋಗಿದೆ ಅನ್ನೋ ಲೆಕ್ಕದಲ್ಲಿ ಒಂದು ಹೋರಾಟ ಮಾಡೋಣ ನಮ್ಮ ಭಾಗದಲ್ಲಿ ಅಂತ ಅನ್ಕೊಂಡಿದ್ವಿ. ಎಲ್ಲಂದ್ರೆ ಅಲ್ಲಿ ಹಳ್ಳಿಗಳು, ಎಲ್ಲಂದ್ರೆ ಅಲ್ಲಿ ಏನೋ ಒಂದು ಅನುಕೂಲಗಳು ಮಾಡ್ತಾ ಇಲ್ಲ BBMP. ನಮ್ಮ ಆಹ್ವಾನದ ಮೇರೆಗೆ ಒಂದಂತ ಎಲ್ಲ ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನು ತಾವು ಕೇಳಿದಿರಿ. ಕೆಲವೊಂದು ಪ್ರಶ್ನೆಗಳಿಗೆ ನೇರವಾಗಿ ನನ್ನ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ನಾನು ಅದರ ಪರಿಹಾರ ಯಾವ ರೀತಿಯಾಗಿ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸಿರುತ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಈ ಎಲ್ಲ ನಾವು ಏನು ಆಹ್ವಾನಗಳನ್ನು ಕೇಳಿದ್ವಿ ಅದರ ಬಗ್ಗೆ ಒಂದು ಗಮನ ಹರಿಸಿದರೆ ಸಾಕಷ್ಟು ಪ್ರಶ್ನೆಗಳು ತಮ್ಮ ಟ್ರಾಫಿಕ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಅದನ್ನು ಖಂಡಿತವಾಗಿ ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುತ್ತೇನೆ. ಜೊತೆಗೆ ನನ್ನ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬಹಳ ಕೇಳ್ತೀರ ಅಂತ ಮಾಡಿದರೆ, ಬಟ್ ಸಾಕಷ್ಟು ಜನ ಅದರ ಬಗ್ಗೆ ಬೆಳಕು ಚೆಲ್ಲಿಲ್ಲ. ಕೆಲವೊಂದು ಸಾರ್ವಜನಿಕರು ಮಾತ್ರ ಠಾಣೆಗೆ ಹೋದಾಗ ಸರಿಯಾದ ವರ್ತನೆ ಮಾಡುವುದಿಲ್ಲ ಮತ್ತು ಈ ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರು ಬಂದರೆ ಏನು ಮಾಡಬೇಕು ಅದರ ಕಾನೂನು ಅರಿವಿಲ್ಲ ಅಂತ ತಿಳಿಸ್ತಾ ಇದ್ರು. ತಮಗೆಲ್ಲ ತಿಳಿದಿರುವಂತೆ ನಮ್ಮ ಪ್ರತಿ ತಿಂಗಳಿಗೆ ಠಾಣಾ ಮಟ್ಟದಲ್ಲಿ ನಿಮಗೆ ತಿಳಿಸ್ಬೇಕಂದ್ರೆ ಒಂದು ಠಾಣೆಗೆ 5 ರಿಂದ 6 ವಿಡಿಯೋ ವ್ಯವಸ್ಥೆ ಇರುತ್ತೆ. ಈಗ ಕೊನೆಗಾಗಿ ಒಬ್ಬರು ಪ್ರಶ್ನೆ ಕೇಳಿದ್ರು ವಾಟ್ಸಪ್ ಗ್ರೂಪ್ ಮಾಡಬೇಕು ಅಂತ. ಇದು ನೀವು ಹೇಳ್ತಾ ಇರೋದೇನು ಹೊಸ ಪರಿಹಾರ ಅಲ್ಲ, ಆಲ್ರೆಡಿ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಇದೆ. ಪ್ರತಿ ಠಾಣಾ ಲಿಮಿಟ್ನಲ್ಲಿ 5 ರಿಂದ 6 ಬೀಟ್ಗಳು ವ್ಯವಸ್ಥೆ ಇದೆ. ಆ ಬೀಟ್ಗೆ PSI ಹಂತದ ಅಧಿಕಾರಿಗಳು, ಉಸ್ತುವಾರಿ ಅಧಿಕಾರಿಗಳಿರ್ತಾರೆ. ಮತ್ತೆ ಆ ಬೀಟ್ಗೆ ಬೀಟ್ ಸದಸ್ಯರು ಅಂದ್ರೆ ಈ ಸಾರ್ವಜನಿಕರು. ಫಾರ್ ಎಕ್ಸಾಂಪಲ್, ಈ ಊರಿಗೆ ಒಂದು ಬೀಟ್ ಇದ್ರೆ ಈ ಊರಿಯಲ್ಲಿರುವಂಥ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಾಗಲಿ ಮತ್ತು ಸಾರ್ವಜನಿಕ ಪ್ರಮುಖ, ಈಗ ಆಟೋದವರೇ ಆಗಿರಲಿ ಅಥವಾ ಉದ್ಯೋಗಸ್ಥರೇ ಆಗಿರಲಿ, ಸಂಘಟನೆಯವರೇ ಆಗಿರಲಿ ಅಥವಾ ಅಲ್ಲಿರುವಂಥ ರಾಜಕಾರಣಿಗಳ ವ್ಯಕ್ತಿಗಳಿರಲಿ, ಅವರನ್ನು ನಾವು ಒಳಗೊಂಡಂತೆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಮತ್ತೆ ನಮಗೆ ಟ್ರಾಫಿಕ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸು ಮತ್ತು ಕ್ರೈಮ್ಗೆ ರಿಲೇಟೆಡ್ ಎಲ್ಲ ಮಾಹಿತಿಗಳನ್ನು ಅವರಿಗೆ ರವಾನೆ ಮಾಡಬೇಕು.